ಯಾರೋ ಒಬ್ರು 9ನೇ ತಾರೀಕು ಹುಟ್ಬಿಟ್ಟಿರ್ತಾರೆ. ಈ ಕುಜ ಮತ್ತೆ ಬುಧ ಇಬ್ಬರಿಗೂ ಎಗೇನೆಸ್ಟ್ ಆಗೋಯ್ತು. ಈ ಮಿಥುನ ರಾಶಿಯ ಬುಧನ್ಗೂ ಅವನ ಫ್ರೆಂಡ್ ಇರ್ಬೇಕು, ಈ 9ನೇ ನಂಬರ್ ಹುಟ್ಟಿರುವಂತ ಡೇಟ್ ಆಫ್ ಬರ್ತ್ಗೂ ಅವನು ಫ್ರೆಂಡ್ ಇರ್ಬೇಕು, ಅಂತ ನಂಬರ್ಸ್ ನ ಬಳಸಬೇಕು. ಈ ಶುಕ್ರ ಏನಾದ್ರೂ 8ನೇ ಮನೆ 12ನೇ ಮನೆಯಲ್ಲಿ ಇದ್ದ ಅಂತ ಇಟ್ಕೊಳ್ಳೋಣ, ನಂಬರ್ 6 ಕೂಡ ನೀವು ಬಳಸಂಗಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ಮಹಾ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಚರಣ ಕಮಲೇಭ್ಯೋ ನಮಃ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲ ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಈ ಕುಂಡಲಿ ಅಂತ ಬಂದಂಥ ಸಂದರ್ಭದಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು? ಇವತ್ತು ಮಿಥುನ ರಾಶಿಯವರಿಗೆ ಲಕ್ಕಿ ನಂಬರ್ಸ್ ಹೇಗೆ ಕಂಡುಹಿಡ್ಕೊಳ್ಳೋದು, ಅದರ ಸೀಕ್ರೆಟ್ ಏನು ಅನ್ನುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ. ನೋಡಿ, ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಾರಲ್ಲ, ಈ ಮಿಥುನ ರಾಶಿಯವ್ರ ಅಧಿಪತಿ ಬಂದು ಬುಧ. ಮಾತು, ಸ್ಮಾರ್ಟ್ ವರ್ಕು, ನಾಲೆಡ್ಜು, ಎಫರ್ಟ್ಲೆಸ್ಸು, ಪರಿಶ್ರಮ ಪಡೆದೆ ಬುದ್ಧಿವಂತಿಕೆಯಿಂದ ಜೀವನ ಮಾಡುವಂಥದ್ದು ಬುಧನ ಕ್ಯಾರೆಕ್ಟ್ರು. ಮತ್ತೆ ಈ ಬುಧ ಅಂದ್ರೆ ಬುದ್ಧಿ. ಯಾರಿಗೆ ಬುದ್ಧಿ ಜಾಸ್ತಿ ಇರ್ತದೋ ಅವ್ರು ಇನ್ನೊಬ್ರ ಕೈ ಕೆಳಗಡೆ ಕೆಲಸ ಮಾಡಲ್ಲ, ಸ್ವಂತವಾಗಿ ಏನಾದ್ರು ಮಾಡಬೇಕು ಅನ್ನುವಂಥದ್ದು ಇರುತ್ತೆ, ಈಗೋ ಪ್ರಾಬ್ಲಮ್ಸ್ ಇರುತ್ತೆ. ಅದರಿಂದ ಇವರು ಸ್ವತಂತ್ರ ಜೀವಿಗಳು, ಸ್ವತಂತ್ರವಾಗಿ ಇವರನ್ನ ಬಿಡಬೇಕಾಗ್ತದೆ. ಈ ಮಿಥುನ ರಾಶಿಯವ್ರಿಗೆ ಬಹಳ ಮುಖ್ಯವಾಗಿ ನಂಬರ್ 5 ಇಸ್ ಲಕ್ಕಿ ನಂಬರ್. ಈ ಬುಧನಿಗೆ ಆಪ್ಷನಲ್ 3ನೇ ಮನೆ ಅಧಿಪತಿಯಾದ ರವಿ ಲಕ್ಕಿ ನಂಬರ್ 1. ಅದಾದ್ಮೇಲೆ ಪಂಚಮಾಧಿಪತಿಯಾದ ಶುಕ್ರ ಲಕ್ಕಿ ನಂಬರ್ 6. ಅದಾದ್ಮೇಲೆ ಭಾಗ್ಯಾಧಿಪತಿ ಶನಿ ಲಕ್ಕಿ ನಂಬರ್ 8. ಇಟ್ ಇಸ್ ಇನ್ಫಿನಿಟಿ ನಂಬರ್ಸ್. ನೋಡಿ, ಇಲ್ಲಿ ಮಿಥುನ ರಾಶಿಯವರಿಗೆ ನಂಬರ್ 5 ಜ್ಞಾನ, ಬುದ್ಧಿ, ಅಭಿವೃದ್ಧಿ, ವ್ಯಾಪಾರ ಅಭಿವೃದ್ಧಿ, ಮಾತುಗಾರಿಕೆಯನ್ನ ಕೊಟ್ರೆ, ಈ ರವಿ ಧೈರ್ಯ ಜೊತೆಗೆ ಕಾನ್ಫಿಡೆನ್ಸ್, ನಾಯಕನ ಗುಣ ಕೊಡುವಂಥದ್ದು, ಮಾಡುವಂಥದ್ದರಲ್ಲಿ ಧೈರ್ಯವನ್ನ ಕೊಡುವಂಥದ್ದು, ಒಂದು ಸಂಸ್ಥೆಯನ್ನ, ಒಂದು ಟೀಮನ್ನ ಮೇಂಟೈನ್ ಮಾಡುವಂಥ ಕೇಪಬಿಲಿಟಿಯನ್ನ ಈ ನಂಬರ್ 1 ಕೊಡುತ್ತೆ. ಈ ಶುಕ್ರ 2 ತರನೂ ಇದೆ. ಇಲ್ಲಿ ಒಳ್ಳೆಯ ಸಂತಾನದಿಂದ ಅಭಿವೃದ್ಧಿ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ಪಿತ್ರಾರ್ಜಿತದಿಂದ ಬರುವಂತಹ ಹಣ, ಇದೆಲ್ಲದಕ್ಕೂ ಕೂಡ ಅವನು ಸಪೋರ್ಟ್ ಮಾಡ್ತಾನೆ. ವ್ಯಯಾಧಿಪತಿನೂ ಇದ್ದಾನೆ. ಈ ಶುಕ್ರ ಪ್ರಾಬ್ಲಮ್ ಏನಂದ್ರೆ, ಈ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ದುಡ್ಡು ಕೊಡ್ತಾನೆ, ಆದ್ರೆ ಆಡ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಸೋಕಿ ಗುರು ಇವಂದು ಅಂತಾರಲ್ಲ, ಹಂಗೆ ಸೋಕಿಗೋಸ್ಕರ ಖರ್ಚು ಮಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ 1 ಲಕ್ಷ ದುಡ್ದಿರ್ತೀವಿ, ಪಾರ್ಟಿ, ಮೋಜು, ಮಸ್ತಿ, ಟ್ರಿಪ್ಪು ಅನ್ಕೊಂಡು 60% ಖರ್ಚು ಮಾಡಿಸ್ಬಿಡ್ತಾನೆ. ಅದರಿಂದ ನೀವು ಬಹಳ ಎಚ್ಚರಿಕೆ ಆಗ್ಬೇಕಾಗಿರೋದು ಏನಂದ್ರೆ, ಸ್ವಲ್ಪ ಓಡಾಟ, ತಿರುಗಾಟ, ಮೋಜು ಮಸ್ತಿನ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಸಂಪಾದನೆ ಮಾಡೋದೆಲ್ಲ ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ಇಟ್ ಇಸ್ ಎ ನಂಬರ್ 6. ನಂಬರ್ 8 ಇದ್ರಲ್ಲಿ 2 ತರ ಇದೆ. ಇದು ಲಕ್ಕನ್ನ ಕೊಡುತ್ತೆ. ನಂಬರ್ ಇನ್ಫಿನಿಟಿ ನಂಬರ್. ಇದು ಭಾಗ್ಯಾಧಿಪತಿ ಆಗ್ತಾನೆ ಮಿಥುನದವ್ರಿಗೆ. ಅದರಿಂದ ಇವನು ಅದೃಷ್ಟವನ್ನ ಕೊಡ್ತಾನೆ. ನೋಡಿ, ನಮ್ಗೆ ಎಷ್ಟೇ ಪರಿಶ್ರಮ ಪಟ್ಟು ಮಾಡೋಣ, ಆದ್ರೆ ಯಾವಾಗ್ಲೂ ನಮಗೆ ಸಪೋರ್ಟ್ ಮಾಡ್ಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಲಕ್, ಅದೃಷ್ಟ ನಮ್ಗೆ ಸಪೋರ್ಟ್ ಮಾಡ್ಬೇಕು. ನೋಡಿ, ಒಂದ್ ಸಣ್ಣ ಕತೆ ಹೇಳ್ತೀನಿ ನಿಮಗೆ. ಯಾವುದೋ ಒಬ್ಬ ವ್ಯಕ್ತಿ ಒಂದಷ್ಟು ಓಡ್ಬಿಟ್ಟು ಸೆಕೆಂಡ್ ಪ್ರೈಸ್ ತಗೊಂಡಿರ್ತಾನೆ. ಇನ್ನೊಬ್ಬ ಬಂದು 100% ಎಫರ್ಟ್ ಹಾಕಿರ್ತಾನೆ, ಅವನು 3ನೇ ಪ್ಲೇಸಿಗೆ ಬಂದ್ಬಿಡ್ತಾನೆ. ಇವರಿಬ್ಬರಲ್ಲಿ ಯಾರು ಖುಷಿಯಾಗಿರ್ತಾರೆ ಅಂತ ಯೋಚನೆ ಮಾಡಿದ್ರೆ ನೀವು, 3ನೇ ನಂಬರಲ್ಲೂ ಅಂದ್ರೆ 3rd ಪ್ರೈಸ್ ಬಂದಿರೋನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. 2nd ಅಲ್ಲಿ ಬಂದಿರೋ, ಅಯ್ಯೋ ಇನ್ನೊಂದು ಚೂರು ಎಫರ್ಟ್ ಹಾಕ್ಬಿಟ್ಟಿದ್ರೆ, ನನಗೊಂಚೂರು ಲಕ್ ಸಪೋರ್ಟ್ ಮಾಡ್ಬಿಟ್ಟಿದ್ರೆ ನಾನು ಫಸ್ಟ್ ಆಗ್ಬಿಡ್ತಿದ್ದೆ ಅಂತ. ಆದ್ರೆ 3ನೇವ್ನು ಯಾಕೆ ನಿರಾಳವಾಗಿದ್ದಾನೆ ಅಂತಂದ್ರೆ, ಅವ್ನು ಆಲ್ರೆಡಿ ಅವ್ನು ಎಲ್ಲ ಎಫರ್ಟನ್ನು ಹಾಕ್ಬಿಟ್ಟಿದ್ದಾನೆ, 100% ಹಾಕ್ಬಿಟ್ಟಿದ್ದಾನೆ. ಅವನ ಕೈಲಿ ಅಷ್ಟೇ ಆಗೋದು, ಅದರಿಂದ ಅವ್ನು 3ನೇ ಪ್ಲೇಸಲ್ಲಿ ಇದ್ದಾನೆ. ಅಂದ್ರೆ ಇಲ್ಲಿ ನನ್ನ ಪರಿಶ್ರಮವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನಾನು ಖುಷಿಯಾಗಿರ್ಲಿಕ್ಕೆ. 2ನೇದು ಬಂದು ನಂಗೆ ಎಲ್ಲಕ್ಕೂ ಕೂಡ ಸಪೋರ್ಟ್ ಮಾಡಬೇಕಾಗ್ತದೆ. ಆ ಲಕ್ಕನ್ನ ನಂಬರ್ 8 ಕೊಡುತ್ತೆ.
ಸೇಮ್ ಟೈಮಲ್ಲಿ ಕಾನ್ಸ್ಟೆಂಟಾಗಿ 8 ಬಳಸೋದ್ರಿಂದ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಸ್ವಲ್ಪ ಗ್ಯಾಪ್ ಮಾಡಿ ಆ ನಂಬರ್ಗಳನ್ನು ನೀವು ಬಳಸಬೇಕಾಗ್ತದೆ. ಈ ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ 5168 ಇಸ್ ಎ ಲಕ್ಕಿ ನಂಬರ್, ಗುಡ್ ನಂಬರ್ ಅಂತ ನಾವು ಹೇಳ್ತೀವಿ. ನೋಡಿ, ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಯಾರೋ ಒಬ್ರು 9ನೇ ತಾರೀಕು ಹುಟ್ಬಿಟ್ಟಿರ್ತಾರೆ, ಮಿಥುನ ರಾಶಿಯಲ್ಲಿ ಹುಟ್ಟಿದ್ದಾರೆ. ನೋಡಿ, 9 ಕುಜ, ಬಟ್ ಇದು ಬುಧ. ಈ ಕುಜ ಮತ್ತೆ ಬುಧ ಇಬ್ಬರಿಗೂ ಎಗೇನೆಸ್ಟ್ ಆಗೋಯ್ತು. ಹಾಗಾದ್ರೆ ಇಲ್ಲಿ ಯಾವ ನಂಬರ್ ಅನ್ನು ಬಳಸೋದಪ್ಪ ನನ್ನ ಸಕ್ಸಸ್ಗೆ ಅಂದ್ರೆ, ಇವ್ರೇನ್ ಮಾಡ್ಬೇಕು, ಈ ಮಿಥುನ ರಾಶಿಯ ಬುಧನ್ಗೂ ಅವನ ಫ್ರೆಂಡ್ ಇರಬೇಕು, ಈ 9ನೇ ನಂಬರ್ ಹುಟ್ಟಿರುವಂತ ಡೇಟ್ ಆಫ್ ಬರ್ತ್ಗೂ ಅವನು ಫ್ರೆಂಡ್ ಇರಬೇಕು, ಅಂತ ನಂಬರ್ಸ್ನ ಬಳಸಬೇಕು. ನೋಡಿ, ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ನಂಬರ್ 1 ಅನ್ನ ಜಾಸ್ತಿ ಬಳಸಬೇಕು. ಯಾಕಂದ್ರೆ ಬುಧನ್ಗೂ ಅವನ ಫ್ರೆಂಡು, ಕುಜನ್ಗೂ ಅವನ ಫ್ರೆಂಡು. ಅದರಿಂದ ನಿಮ್ಮ ಜಾತಕದ ಪ್ರಕಾರನೂ ಅದು ಸೂಟ್ ಆಗುತ್ತೆ, ನಿಮ್ಮ ನ್ಯೂಮರಾಲಜಿ ಡೇಟ್ ಪ್ರಕಾರನೂ ಅದು ಸೂಟ್ ಆಗುತ್ತೆ. ಆ ರೀತಿಯಾಗಿ ನೀವು ಜಾತಕ ನ್ಯೂಮರಾಲಜಿಯನ್ನ ಕಂಪೇರ್ ಮಾಡಿ ನೀವು ಫಲವನ್ನ ಹೇಳ್ಬೇಕಾಗ್ತದೆ. ನೋಡಿ, ಅದ್ರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಬುಧ ಏನಾದ್ರೂ 12ನೇ ಮನೆಯಲ್ಲಿದ್ದ, 8ನೇ ಮನೆಯಲ್ಲಿದ್ದ, ಆಗ ನಂಬರ್ 5ನ ನೀವು ಬಳಸಂಗಿಲ್ಲ. ರವಿ ಏನಾದ್ರೂ 8ನೇ ಮನೆಯಲ್ಲಿ 12ನೇ ಮನೆಯಲ್ಲಿ ಇದ್ರೆ ನಂಬರ್ 1 ಬಳಸಂಗಿಲ್ಲ, ಎಲ್ಲ ಕಳ್ಕೊಬಿಡ್ತೀರಾ. ಅಕಸ್ಮಾತ್ ಈ ಶುಕ್ರ ಏನಾದ್ರೂ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಇದ್ದ ಅಂತ ಇಟ್ಕೊಳ್ಳೋಣ, ನಂಬರ್ 6 ಕೂಡ ನೀವು ಬಳಸಂಗಿಲ್ಲ. ಸುಖ, ಆನಂದ, ಸಂಸಾರ ಎಲ್ಲ ವಿಷಯದಲ್ಲೂ ಪ್ರಾಬ್ಲಮ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ಬರೀ ಖರ್ಚು, ಸಾಲಗಳು ಜಾಸ್ತಿ ಆಗ್ಬಿಡುತ್ತೆ. ಇನ್ನೊಂದು ಬಂದು ನಂಬರ್ 8. ನಂಬರ್ 8 ಅಲ್ಲಿ ಅವನು 8ನೇ ಮನೆಯಲ್ಲಿ ಶನಿ, 12ನೇ ಮನೆಯಲ್ಲಿ ಇರಬಾರ್ದು. ಇದ್ರೆ ನೀವು ನಂಬರ್ 8 ಕೂಡ ಬಳಸಬಾರ್ದು. ಈಗ ನಾವ್ ಏನ್ ಅನ್ಕೊಳ್ಳೋಣ ಅಂದ್ರೆ, ಈ ಶುಕ್ರ ಇದಾನಲ್ಲ, ಈ ಶುಕ್ರ 12ನೇ ಮನೇಲಿ ಇಲ್ಲ ಅಂತ ಇಟ್ಕೊಳ್ಳೋಣ. ಆ ಶುಕ್ರ ಏನ್ ಮಾಡಿದಾನೆ, ಇಲ್ಲಿದ್ದಾನೆ, ಇನ್ 3 ಜನನು ಕೆಟ್ಟೋದ್ರು. ಅವಾಗ ನೀವೇನ್ ಮಾಡ್ಬೇಕಾಗತ್ತೆ, ನಂಬರ್ 6 ಅನ್ನ ನೀವು ಲಕ್ಕಿ ನಂಬರ್ ಅಂತ ತಗೋಬೇಕಾಗತ್ತೆ, ಇನ್ 3 ಬಿಡ್ಬೇಕಾಗ್ತದೆ. ಅಂದ್ರೆ ಈ ರೀತಿಯಾಗಿ ನಾವು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನೀವು ತಿಳ್ಕೊಂಡು ಆ ನಂಬರ್ಗಳನ್ನ ಬಳಸಿದ್ದೇ ಆದ್ರೆ 100% ನಿಮ್ಗೆ ಅನುಕೂಲ ಆಗುತ್ತೆ. ಅದಕ್ಕೆ ಈಗ ಒಂದು ಹೊಸ ವಿಚಾರವನ್ನ ಮಾಡ್ತಾ ಇದ್ದೇವೆ. ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮುಂದಿನ ಸಂಚಿಕೆಯಲ್ಲಿ ನೀವು ಹುಟ್ಟಿರುವಂಥದ್ದಕ್ಕೆ ಲಕ್ಕಿ ನಂಬರ್ಸ್ ಯಾವುದು ಅನ್ನುವಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ಮಾಡ್ತೇವೆ. ಲಕ್ಕಿ ನಂಬರ್ಸ್ ಯಾರ್ದು ಅನ್ನುವಂಥದ್ದನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಜ್ಯೋತಿಷ್ಯ ತಿಳ್ಕೋಬೇಕು, ವಾಸ್ತು ತಿಳ್ಕೋಬೇಕು ಅಂತಂದ್ರೆ ಖಂಡಿತವಾಗಿಯೂ ಕರೆ ಮಾಡಿ, ಮೆಸೇಜ್ ಮಾಡಿ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ